ವೀಕ್ಷಕರಿಗೆಲ್ಲ ನಮ್ಮ ಚಾನೆಲ್ಗೆ ಮತ್ತೊಮ್ಮೆ ಆತ್ಮೀಯವಾದ ಸ್ವಾಗತ. ಇವತ್ತು ನಾವು ಸುಲಭ ರೀತಿಯಲ್ಲಿ ಮನೆಯಲ್ಲಿಯೇ ಚಿಕನ್ ಪಾಪ್ಕಾರ್ನನ್ನು ಯಾವ ರೀತಿಯಲ್ಲಿ ಮಾಡಿಕೊಳ್ಳುವುದು ಎಂದು ತಿಳಿದುಕೊಳ್ಳೋಣ. ಇದು ತುಂಬಾ ರುಚಿಯಾಗಿರುತ್ತದೆ ಮತ್ತು ತುಂಬಾ ಸುಲಭವಾಗಿ ನಾವು ಮಾಡಿಕೊಳ್ಳಬಹುದು. ಬೋನ್ಲೆಸ್ ಚಿಕನನ್ನು ತೆಗೆದುಕೊಂಡು ಸಣ್ಣದಾಗಿ ಕಟ್ ಮಾಡಿ ಇಟ್ಟುಕೊಂಡಿರಬೇಕು. ಈಗ ವಾಶ್ ಮಾಡಿ ಇಟ್ಟುಕೊಂಡಿರುವಂತಹ ಬೋನ್ಲೆಸ್ ಚಿಕನಿಗೆ ಉಪ್ಪು ಮತ್ತು ಅರಿಶಿನ ಹುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಈಗ ನಾನು ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಸೇರಿಸಿಕೊಂಡಿದ್ದೇನೆ. ಅದನ್ನು ಮುಚ್ಚಿಟ್ಟು ರೆಸ್ಟ್ ಮಾಡಲು ಇಟ್ಟುಬಿಡಿ. 1-2 ಗಂಟೆಯ ನಂತರ ಒಂದು ಪ್ಲೇಟಿಗೆ ಸ್ವಲ್ಪ ಮೈದಾ ಹುಡಿ, 1 ಸ್ಪೂನ್ನಷ್ಟು ಕಾರ್ನ್ಫ್ಲೋರ್, ಸ್ವಲ್ಪ ಅಚ್ಚ ಖಾರದ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ನಿಮಗೆ ಪೆಪ್ಪರ್ ಇಷ್ಟವಾದರೆ ಪೆಪ್ಪರ್ ಹುಡಿ ಕೂಡ ಸೇರಿಸಿಕೊಳ್ಳಿ. ನಾವು ಮಿಕ್ಸ್ ಮಾಡಿ ಇಟ್ಟುಕೊಂಡಿರುವಂತಹ ಚಿಕನನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು. ನಂತರ ಒಂದು ಸೌಟಿಗೆ ಎಲ್ಲವನ್ನು ಹಾಕಿಕೊಂಡು ಮಿಕ್ಸ್ ಮಾಡಿ ಇಟ್ಟುಕೊಂಡಿರುವಂತಹ ಚಿಕನನ್ನು ಒಮ್ಮೆ ನೀರಿನಲ್ಲಿ ಅದ್ದಿ ತೆಗೆದು ಪುನಃ ಮೈದಾ ಮಿಕ್ಸ್ನಲ್ಲಿ ಕೋಟ್ ಮಾಡಿ ಇಟ್ಟುಕೊಂಡಿರಬೇಕು. ನಂತರ ಮೊದಲೇ ಕಾಯಿಸಿ ಇಟ್ಟುಕೊಂಡಿರುವಂತಹ ಕಾದ ಎಣ್ಣೆಯಲ್ಲಿ ಹಾಕಿ 2 ಬದಿ ಗೋಲ್ಡನ್ ಬ್ರೌನ್ ಬರುವವರೆಗೆ ಕಾಯಿಸಿಕೊಳ್ಳಬೇಕು. ನಾವು ಈ ಚಿಕನನ್ನು ಹಾಕಿ ಚೆನ್ನಾಗಿ 2 ಬದಿಗೆ ಮೈದಾದಲ್ಲಿ ಕೋಟ್ ಮಾಡಿಕೊಂಡು ನಂತರ ಸೌಟಿಗೆ ಹಾಕಿಕೊಂಡು ಅದನ್ನು ನೀರಿನಲ್ಲಿ ಅದ್ದಿ ಬೇಗನೆ ತೆಗೆದು ಪುನಃ ಮೈದಾ ಮಿಕ್ಸ್ಗೆ ಹಾಕಿ ಕೋಟ್ ಮಾಡಿಕೊಳ್ಳಬೇಕು. ಇದು ಮಾತ್ರ ಸ್ವಲ್ಪ ಕಷ್ಟದ ಕೆಲಸವಾಗಿರುತ್ತದೆ. ತುಂಬ ಹೊತ್ತು ನೀರಿನಲ್ಲಿ ಅದ್ದಿಡಬಾರದು, ಮಸಾಲೆ ಎಲ್ಲ ಹೋಗಿರುತ್ತದೆ. ನಾನು ಮಾತ್ರ ಬೇರೆ ಪ್ಲೇಟಿಗೆ ಮೈದಾ ಹಿಟ್ಟು ಜೊತೆ ಸ್ವಲ್ಪ ಉಪ್ಪು ಹಾಕಿಕೊಂಡು ಮಿಕ್ಸ್ ಮಾಡಿಕೊಂಡಿದ್ದೇನೆ. ನೀವು ಬೇಕಾದರೆ ಮೊದಲು ನಾವು ಮಾಡಿಟ್ಟುಕೊಂಡಿರುವಂತಹ ಮೈದಾ ಹಿಟ್ಟಿಗೆ ಚಿಕನನ್ನು ನೀರಿನಲ್ಲಿ ಅದ್ದಿ ಹಾಕಿ ತೆಗೆದುಕೊಳ್ಳಬಹುದು. ನಾನು ಮಾತ್ರ ಸುಲಭವಾಗಲಿ ಎಂದು 2 ಪ್ಲೇಟಿಗೆ ಮೈದಾ ಹಿಟ್ಟು ಹಾಕಿ ತೋರಿಸಿದ್ದೇನೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ನಲ್ಲಿ ಬರುವಂತಹ ರೆಸಿಪೀಸ್ ವಿಡಿಯೋಗಳನ್ನು ನೋಡಿ. ನಮ್ಮ ವಿಡಿಯೋಗಳು ನಿಮಗೆ ಇಷ್ಟವಾದರೆ ನಮ್ಮ ಚಿಕನನ್ನು ಈ ರೀತಿ ಪಾಪ್ಕಾರ್ನ್ ಮಾಡಿ ಮಕ್ಕಳಿಗೆ ಕೊಟ್ಟರೆ ಮಕ್ಕಳು ತುಂಬ ಇಷ್ಟಪಟ್ಟು ತಿನ್ನುತ್ತಾರೆ. ಇನ್ನೊಂದು ರೀತಿಯಲ್ಲಿ ಕೂಡ ಈ ಚಿಕನ್ ಪಾಪ್ಕಾರ್ನನ್ನು ನಾವು ಮಾಡಿಕೊಳ್ಳಬಹುದು. ನಾನು ಆ ವಿಡಿಯೋವನ್ನು ಕೂಡ ಮುಂದಿನ ದಿನಗಳಲ್ಲಿ ಅಪ್ಲೋಡ್ ಮಾಡುತ್ತೇನೆ. ಅದು ಕೂಡ ತುಂಬ ಚೆನ್ನಾಗಿರುತ್ತದೆ. ವೀಕ್ಷಕರೇ, ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು.